ಇಡಿ ಇಕ್ಕಳಕ್ಕೆ ಸಿಲುಕಿ ಮಾಜಿ ಸಚಿವ ಬಿ ನಾಗೇಂದ್ರ ಸಿಲುಕಿದ್ದಾರೆ. 89 ಕೋಟಿ ಎಸ್ಟಿ ಸಮುದಾಯದ ಹಣ ಬಾರ್ಗಳಿಗೆ ಹೋಗಿತ್ತು. ನಾವೇನು ಅಂದ್ಕೊಂಡ್ವಿ, ಬಾರ್ ಮಾಲೀಕರಿಗೆ ದುಡ್ಡನ್ನು ಕೊಟ್ಟು ಅದು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಂತೇಳಿ. 89 ಕೋಟಿ ದುಡ್ಡಿರುತ್ತೆ, 18 ಅಕೌಂಟ್ಗಳಿಗೆ ಹೋಗುತ್ತೆ, 18 ಅಕೌಂಟಿಂದ ಬೇರೆ ಬೇರೆ ಅಕೌಂಟಿಗೆ ಹೋಗುತ್ತೆ, ಅಲ್ಲಿಂದ ದುಡ್ಡು ಖರೀದಿ ಮಾಡ್ತಾರೆ, ಅಂದರೆ ಕ್ಯಾಶ್ ಮಾಡ್ಕೊಂಡು ಬರ್ತಾರೆ, ಚುನಾವಣೆಗೆ ಬಳಕೆ ಆಗುತ್ತೆ. ಆದರೆ ಅಕ್ರಮ ಹಣ ವರ್ಗಾವಣೆ ಕೇಸ್ ಹಾಕಿದ ಇಡಿ ಬರೋಬ್ಬರಿ 89 ಕೋಟಿ 62 ಲಕ್ಷದ ಸೀಕ್ರೆಟ್ ಇದೀಗ ಬಯಲಾಗಿದೆ. 4 ರಾಜ್ಯ 23 ಪ್ರದೇಶಗಳ ಮೇಲೆ ಇಡಿ ರೇಡ್ ಮಾಡಿದೆ. 90 ಕೋಟಿ ಕಾಸು 18 ನಕಲಿ ಅಕೌಂಟ್ಗಳಿಗೆ ಶಿಫ್ಟ್ ಆಗಿದೆ. ಇದೆಲ್ಲ ಕೇಳಿರುವಂಥದ್ದು. ಆಂಧ್ರ ತೆಲಂಗಾಣದಲ್ಲಿ ಸೃಷ್ಟಿಯಾಗಿದ್ದು ನಕಲಿ ಅಕೌಂಟ್. 18 ಅಕೌಂಟ್ಗಳಿಂದ ನಕಲಿ ಶೆಲ್ ಖಾತೆ ಅಂದರೆ ಸಣ್ಣ ಸಣ್ಣ ಖಾತೆಗಳಿಗೆ. ನಿಮ್ಮದು ಒಂದು ಖಾತೆ ಇದ್ದರೆ ಅದು ಶೆಲ್ ಖಾತೆಗಳಿಗೆ ವರ್ಗ ಆಗುತ್ತೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ ಅಂತ ಇಡಿ ಹೇಳಿದೆ. ವಾಲ್ಮೀಕಿ ನಿಗಮದ ಹಣ ಬಾರ್ಗಳಿಗೆ ವರ್ಗಾವಣೆಯಾಗಿದೆ. ಅದರ ಬದಲು ಕ್ಯಾಶು ತಗೊಂಡಿದ್ದಾರೆ, ಎಣ್ಣೆನೂ ತಗೊಂಡಿದ್ದಾರೆ. ಹಣಕ್ಕೆ ಪರ್ಯಾಯವಾಗಿ ಎಣ್ಣೆ ಕೊಟ್ಟ ಬಾರ್ ಮಾಲೀಕರು ಕ್ಯಾಶು ಕೊಟ್ಟಿದ್ದಾರೆ. ಯಾಕಂದರೆ ಎಣ್ಣೆಗೆ ಬಳಕೆಯಾಗಿದೆ ಅಂತ ಇಡಿ ಹೇಳಿದೆ. ಆ ಮದ್ಯ ಚುನಾವಣೆಗೆ ಬಳಕೆ ಮಾಡಲಾಯ್ತಾ? ಅಷ್ಟೇ ಅಲ್ಲ, ವಾಲ್ಮೀಕಿ ನಿಗಮದ ಹಣದಲ್ಲಿ ಕಾರ್ ಖರೀದಿ ಮಾಡಲಾಗಿದೆ, ಗೊತ್ತಿರುವಂಥ ವಿಚಾರ. ಆದರೆ ಈಗ ಹೇಳ್ತಾ ಇದೆ ಇಡಿ, ಹೌದು, ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದೆ, ಚುನಾವಣೆ ವೇಳೆ ಹಂಚುವಂಥ ಎಣ್ಣೆ ಖರೀದಿಗೆ ಬಳಕೆಯಾಗಿದೆ. ಹಾಗಾಗಿ ಕೆಲವು ಬಾರ್ ಮಾಲೀಕರಿಗೆ ಹಣ ಹೋಗಿದೆ, ಕೆಲವರು ಕ್ಯಾಶ್ ಮಾಡಿಕೊಟ್ಟಿದ್ದಾರೆ ಲಿಕ್ವಿಡ್, ಕೆಲವರು ಎಣ್ಣೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಣದಲ್ಲಿ ಲ್ಯಾಂಬೋರ್ಗಿನಿ ಕೂಡ ಖರೀದಿಯಾಗಿದೆ, ಇದು ಗೊತ್ತಿರುವಂಥದ್ದು. ಸೊ ಹಾಗಾಗಿ ಚುನಾವಣೆಗೆ ವಾಲ್ಮೀಕಿ ಹಣ ಬಳಕೆಯಾಗಿದೆ. ವಾಲ್ಮೀಕಿ ಹಣ ಚುನಾವಣೆಗೆ ಬಳಕೆಯಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಇನ್ನು ನಾಗೇಂದ್ರ ದದ್ದಲ್ ಮನೆ ಮೇಲೆ ಇಡಿ ರೇಡ್ ಆಗಿತ್ತು. ಇತ್ತೀಚೆಗೆ ರೇಡ್ ವೇಳೆ ಅಪಾರ ಪ್ರಮಾಣದ ಸಾಕ್ಷ್ಯಗಳು ಪತ್ತೆಯಾಗಿತ್ತು. ವಾಲ್ಮೀಕಿ ನಿಗಮದ ಹಣ ಲೋಕಸಭಾ ಎಲೆಕ್ಷನ್ಗೆ ಬಳಕೆಯಾಗಿದೆ ಅಂಥೇಳಿ ಈಗ ಇಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಸ್ಫೋಟಕ ಮಾಹಿತಿ ಹೊರಗಡವಿದ ಇಡಿ ಅಧಿಕಾರಿಗಳು ಎಸ್ಟಿ ಮಕ್ಕಳ ಸ್ಕಾಲರ್ಶಿಪ್ ಹಣ ಎಣ್ಣೆ ಖರೀದಿಗೆ, ಎಸ್ಟಿ ಸಮುದಾಯದ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ರೈತರ ಪಂಪ್ಸೆಟ್ ಹಣ ಎಣ್ಣೆಗೆ, ಬಿ ನಾಗೇಂದ್ರ ಆಪ್ತರೇ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಸನಗೌಡ ದದ್ದಲ್ ಮನೆಯಲ್ಲೂ ಅಕ್ರಮ ಹಣ ಪತ್ತೆಯಾಗಿದೆ. ಒಟ್ಟಾರೆ ಒಂದೇ ವೀಕ್ಷಕರೇ, ಈ ದುಡ್ಡು ಎಲ್ಲಿ ಹೋಯಿತು, ಇವರೇ ತಿಂದ್ರ ಅಂತಿತ್ತು. ಡೌಟ್ ಇದ್ದದ್ದು ಚುನಾವಣೆಗೆ ಬಳಕೆಯಾಗಿದೆ ಅಂಥೇಳಿ. ಚುನಾವಣೆಗೆ ಬಳಕೆಯಾಗಿದೆ, ಅದು ಕೂಡ ಎಣ್ಣೆ ಖರೀದಿಗೆ ಬಳಕೆಯಾಗಿದೆ ಅನ್ನೋದು ಈಗ ಸಾಬೀತಾಗಿದೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 10 ನಿಮಿಷಗಳ ಕಾಲ ಹಲವಾರು ಸುದ್ದಿಗಳನ್ನು ತಂದಿದ್ದೀನಿ. ಅದರಲ್ಲಿ 2 ಪ್ರಮುಖ ಸುದ್ದಿಗಳು. ಒಂದನೇ ಸುದ್ದಿ ಕನ್ನಡವೇ ಸಾರ್ವಭೌಮ, ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಇಡಲೇಬೇಕು ಕೆಲಸಗಳಲ್ಲಿ ಅನ್ನುವಂತಹ ನಿರ್ಧಾರಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅದಕ್ಕೊಂದು ತಡೆ ಹಿಡಿಯಲಾಗಿದೆ. ಅದನ್ನು ನಂಬರ್ 1. ಎರಡನೇದು, ಇಡಿ ಒಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ. ಅದರಲ್ಲಿ ವಾಲ್ಮೀಕಿ ನಿಗಮದ ದುಡ್ಡನ್ನು ಚುನಾವಣೆಗೆ, ಅದರಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ಎಣ್ಣೆ ಸಪ್ಲೈ ಮಾಡೋದಕ್ಕೆ ಬಳಸಲಾಗಿದೆ ಅನ್ನೋದು ರುಜುವಾತಾಗಿದೆ. ಅವತ್ತಿಂದ ಇವತ್ತಿನ ತನಕ ಈ ಫೋಟೋದ ಬಗ್ಗೆ ನನಗೆ ಡೌಟ್ ಇತ್ತು. ಆ ಫೋಟೋವನ್ನು ಮತ್ತೆ ಹೇಳ್ತೀನಿ ಯಾಕೆ ಅಂತೇಳಿ. ಬನ್ನಿ. ನಾಗೇಂದ್ರ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ಅದು ಭ್ರಷ್ಟಾಚಾರವಾಗಿದ್ದರೆ ಸಿದ್ದರಾಮಯ್ಯನವರು ಸ್ವತಃ ಒಪ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಅದು ಕೂಡ ಸದನದಲ್ಲಿ 187 ಕೋಟಿ ಅಲ್ಲ, 94 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ. ಭ್ರಷ್ಟಾಚಾರ ಅಲ್ಲ, ಹಗರಣ ಆಗಿದೆ. ಹಗರಣ ಮಾಡಿರುವಂಥ ಸಚಿವನ ರಾಜೀನಾಮೆಯನ್ನು ಓರ್ವ ಮುಖ್ಯಮಂತ್ರಿ ಈ ಥರ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಡೌಟ್ ನಮಗೆ ಕಾಡ್ತಾ ಇತ್ತು. ಒಂದು ವೇಳೆ ಸಿದ್ದರಾಮಯ್ಯನಂಥ ನಾಯಕರು, ಯಾವುದೇ ನಾಯಕ ಒಂದು ಭ್ರಷ್ಟಾಚಾರ ಹಗರಣದಲ್ಲಿ ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿಟ್ಟು ಹೋಗಪ್ಪ ಅಂತ ಹೇಳ್ತಾ ಇದ್ರು. ಈ ಥರ ಮಕ್ಕಳಿಗೆ ಪ್ರೈಸ್ ಕೊಡುವಾಗ ಸ್ಕೂಲಲ್ಲಿ ಪೋಸ್ ಕೊಡ್ತಾರಲ್ಲ, ಈ ರೀತಿ ಕೊಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದು ನಮಗೆ ಡೇ 1ನಿಂದ ಕಾಡ್ತಾ ಇರುವಂಥ ಡೌಟ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಮೇಲೆ ಸ್ವತಃ ನಾಗೇಂದ್ರ, ಆಮೇಲೆ ಜಮೀರ್ ಅಹ್ಮದ್ ಖಾನ್, ಸಗೀರ್ ಅಹ್ಮದ್ ಖಾನ್,
ಯಾಕೆ ಯಾಕೆ ಅಂದರೆ ಈ ದುಡ್ಡು ಕೇವಲ ನಾಗೇಂದ್ರ ಆ್ಯಂಡ್ ಟೀಮ್ ಹೊಡೆದಿರೋದಲ್ಲ, ಆ ದುಡ್ಡು ಕಾಂಗ್ರೆಸ್ನ ಯಾವುದೋ ರಾಜಕೀಯ ಕಾರ್ಯಕ್ಕೆ ಯೂಸ್ ಆಗಿದ್ದಿರಬಹುದು. ಹಾಗಂತ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಅಂತಲ್ಲ, ಪಕ್ಷದ ಆದೇಶದ ಮೇರೆಗೆ ಆ ದುಡ್ಡು ಬಳಕೆ ಆಗಿದೆ ಅನ್ನುವಂಥ ಸಂಶಯಗಳು ಕಾಡ್ತಾ ಇತ್ತು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವೇಳೆ ತನ್ನ ಸ್ವಹಿತಾಸಕ್ತಿಗಾಗಿ ನಾಗೇಂದ್ರ ಆ ದುಡ್ಡನ್ನು ಬಳಕೆ ಮಾಡಿದ್ದಿದ್ರೆ ಈ ಥರ ರಾಜೀನಾಮೆ ಪಡಿತಾ ಇರಲಿಲ್ಲ. ಹಾಗಿದ್ರೆ ಬನ್ನಿ, ಈಗ ಇಡಿ ಹೇಳಿದೆ ವಾಲ್ಮೀಕಿ ನಿಗಮ ಮತ್ತು ರಾಜ್ಯದ ಜನ, ವಾಲ್ಮೀಕಿ ಸಮುದಾಯ ಈ ಸುದ್ದಿ ನೋಡಲೇಬೇಕು. 89.65 ಕೋಟಿ ಅವ್ಯವಹಾರದ ಕತೆ. ಚುನಾವಣೆಯ ಎಣ್ಣೆಗೆ, ಚುನಾವಣೆಯಲ್ಲಿ ವೋಟ್ ಹಾಕೋದಕ್ಕೆ ರಾತ್ರಿ ವೇಳೆ ಎಣ್ಣೆ ಸಪ್ಲೈ ಮಾಡ್ತಾರಲ್ಲ, ಅದಕ್ಕಾಗಿ ಈ ದುಡ್ಡು ಬಳಕೆಯಾಗಿದೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಸ್ಪೆಕ್ಯುಲೇಷನ್ ಅಲ್ಲ, ಇಡಿ ಅಧಿಕಾರಿಗಳೇ ಹೊರಗಡೆವಿದ್ದಾರೆ ಸ್ಫೋಟಕ ಮಾಹಿತಿ. ಇವತ್ತು ಇಡಿ ಒಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಅವರು ಹೇಳ್ತಾರೆ, 4 ರಾಜ್ಯದ 23 ಕಡೆ ನಾವು ದಾಳಿ ಮಾಡಿದ್ದೇವೆ. 4 ರಾಜ್ಯದ 23 ಕಡೆ. ಇದರಲ್ಲಿ ಈ ದುಡ್ಡು ರಾಜಕೀಯ ಚುನಾವಣೆಗೆ ಬಳಕೆಯಾಗಿರೋದು ಪತ್ತೆಯಾಗಿದೆ, ನಂಬರ್ 1. ಮತ್ತು ಎಣ್ಣೆ ಖರೀದಿಗೆ ಬಳಕೆಯಾಗಿದೆ, ಎಣ್ಣೆ ಖರೀದಿಗೆ. ವಾಲ್ಮೀಕಿ ಸಮುದಾಯ ಈ ಸುದ್ದಿಯನ್ನು ನೋಡಲೇಬೇಕು. ವಾಲ್ಮೀಕಿ ಸಮುದಾಯದವರು ಈ ಸುದ್ದಿಯನ್ನು ಮತ್ತು ರಾಜ್ಯದ ಇಡೀ ಜನತೆ ಈ ಸುದ್ದಿ ನೋಡಬೇಕು. ಎಣ್ಣೆಗೆ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಾಲ್ಮೀಕಿ ಸಮುದಾಯದ ಮಕ್ಕಳ ಸ್ಕಾಲರ್ಶಿಪ್ಗೆ ಬಳಕೆ ಆಗಬೇಕಾದ ದುಡ್ಡು, ವಾಲ್ಮೀಕಿ ಸಮುದಾಯದ ಮಕ್ಕಳ ಸ್ಕಾಲರ್ಶಿಪ್ಗೆ ಬಳಕೆ ಆಗಬೇಕಾದ ದುಡ್ಡು ಚುನಾವಣೆಯಲ್ಲಿ ವೋಟ್ ಹಾಕಿಸೋದಕ್ಕೆ ಎಣ್ಣೆಗೆ ಬಳಕೆಯಾಗಿದೆ. ವಾಲ್ಮೀಕಿ ಸಮುದಾಯದ ರೈತರು ಪಂಪ್ಸೆಟ್ಗೆ ಬೇಕಾದಂಥ ದುಡ್ಡು ಚುನಾವಣಾ ಸಮಯದಲ್ಲಿ ಎಣ್ಣೆಗೆ ಬಳಕೆಯಾಗಿದೆ. ವಾಲ್ಮೀಕಿ ಸಮುದಾಯದ ಬಡವರಿಗೆ ಒಂದು ಸಣ್ಣ ತುಂಡು ಭೂಮಿ ಖರೀದಿ ಮಾಡಲಿಕ್ಕೆ ಇರಬೇಕಾದಂಥ ದುಡ್ಡು ಚುನಾವಣಾ ಸಂದರ್ಭದ ಎಣ್ಣೆ ಖರೀದಿಗೆ ಬಳಕೆಯಾಗಿದೆ. ಯಾರು ಹೇಳಿದ್ದು? ಇಡಿ ಪತ್ರಿಕಾ ಪ್ರಕಟಣೆ ಮಾಡಿದೆ. ಆವಾಗಿದ್ದ ನಾವು ಹೇಳ್ತಾ ಇದ್ದೀವಿ, ಹಾಗಿದ್ದರೆ ಇದು ಗೊತ್ತಿತ್ತು, ಇದು ಚುನಾವಣೆಗೆ ಬಳಕೆಯಾಗಿದೆ ಅನ್ನುವಂಥ ಮಾಹಿತಿ ಇದ್ದ ಕಾರಣದಿಂದಲೇ ಮುಖ್ಯಮಂತ್ರಿಗಳು ಈ ರೀತಿ ಪಡೆದುಕೊಳ್ಳೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿ ಒಬ್ಬ ಭ್ರಷ್ಟ ಅಥವಾ ಒಂದು ಭ್ರಷ್ಟಾಚಾರ ಆರೋಪದಡಿ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಕೊಟ್ಟಾಗ ಪೋಸ್ಟ್ ಕೊಡ್ತಾರಲ್ಲ, ಆ ರೀತಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದೇ ಸಿದ್ದರಾಮಯ್ಯನವರನ್ನು ಜನಾರ್ದನ್ ರೆಡ್ಡಿ ಅವತ್ತು ಫೋನ್ ಮಾಡಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದಾಗಲೂ ಕೂಡ ಇದೇ ಸಿದ್ದರಾಮಯ್ಯ ಹತ್ತಿರ ಬಿಟ್ಕೊಂಡಿರಲಿಲ್ಲ ಅಂತ ಸಿದ್ದರಾಮಯ್ಯನವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಾಗ, ಭ್ರಷ್ಟಾಚಾರ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಾಗ ಈ ಥರ ಪೋಸ್ಟ್ ಕೊಡ್ತಾರ. ಇದರ ಅರ್ಥ ಏನಪ್ಪ ಅಂತಂದರೆ ಈ ದುಡ್ಡು ಕಾಂಗ್ರೆಸ್ ಎಲೆಕ್ಷನ್ಗೆ ಬಳಕೆಯಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಅನ್ನುವಂಥ ಸಂಶಯವನ್ನು ಹುಟ್ಟು ಹಾಕ್ತಾ ಇದೆ. ಬನ್ನಿ, ಹಾಗಿದ್ರೆ ಏನಿದು ಇವತ್ತು ಇಡಿ ಏನು ಹೇಳ್ತಾ ಇದೆ?